ಟೀಸರ್ ರಿಲೀಸ್ ಆಗಿದೆ. ಏನು ಯಾವ ಥರ ಪ್ರತಿಕ್ರಿಯೆ ಬಂದಿದೆ ಈ ಸೋಮವಾರಕ್ಕೆ ಇದು ರಾಮನ ಪೂಜೆಗೆ ಪಾಲ್ಗೊಳ್ಳುತ್ತಾರೆ ನಿಮ್ಮ ಸಿನಿಮಾದಿಂದ ಇಲ್ಲ ಹೆಚ್ಚಿನ ಮಾಡಿ ಖುಷಿ ಆಗ್ತಿದೆ. ಆ್ಯಕ್ಚುಲಿ ಕರ್ನಾಟಕ ಫಸ್ಟ್ ಟೈಮ್ ನಮ್ಮ ಸಿನಿಮಾ ರಿಲೀಸ್ ಆಗಿರೋದು. ಬಿಫೋರ್ ನಾನು ತುಳು ಸಿನಿಮಾ ಮಾಡಿದ್ದೆ. ಈಗ ಎಲ್ಲ ಕಡೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ಜನಗಳೆಲ್ಲರೂ ಬಂದು ಥಿಯೇಟರ್ ಸಿನಿಮಾ ನೋಡ್ತಾ ಇದ್ದಾರೆ. ಇವತ್ತು ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆ ಇದೆ. ಸೊ ಅದರ ವಿಷಯದಲ್ಲಿ ಒಂದಷ್ಟು ಜನಗಳು ಬ್ಯುಸಿಯಾಗಿದ್ದಾರೆ. ನಾವು ಅಷ್ಟೇ ಇಲ್ಲಿ ಬಂದಿದ್ದೀವಿ ಸರ್. ರಮೇಶ್ ಸರ್ ಅವರು ಅರೇಂಜ್ಮೆಂಟ್ ಮಾಡಿ ತುಂಬ ಖುಷಿ ಆಗ್ತಿದೆ. ನಾವು ಮಾತ್ರ ಅಲ್ಲ, ಇಡೀ ಭಾರತನೇ ಕಾಯ್ದಿರುವಂಥ ದಿನ ಇವತ್ತು. ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆ ನಡೆದಿರುವಂಥದ್ದು ತುಂಬ ಖುಷಿಯ ವಿಚಾರ ಆ್ಯಂಡ್ ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ ಅದು. ಸೊ ಇವತ್ತಿಗೆ ಆಲ್ಮೋಸ್ಟ್ ರಾಮನ ಪ್ರತಿಷ್ಠಾಪನೆ ಕೆಲಸ ಮುಗಿದೋಗಿದೆ. ಸೊ ಎಲ್ಲರೂ ಸಿನಿಮಾಕ್ಕೆ ಬಂದು ಸಿನಿಮಾ ನೋಡೋಕ್ಕೆ ಇನ್ಮೇಲೆ ಅದು ಸ್ಟಾರ್ಟ್ ಮಾಡಿ ಅಂತ ಹೇಳೋಕ್ಕಿಲ್ಲ. ಹೊಸಬ್ರು ಸಿನಿಮಾ ಅಂತ ತುಂಬಾ ಕಮ್ಮಿ ಬರ್ತಾರೆ, ಥಿಯೇಟರ್ಗಳು ತುಂಬಾ ಕಮ್ಮಿ ಸೇರ್ತಾರೆ. ಎಲ್ಲರೂ ಬಂದು ಸಪೋರ್ಟ್ ಮಾಡಿದ್ರೆ ಒಳ್ಳೆ ಸಿನಿಮಾ, ಹೊಸಬ್ರು ಸಿನಿಮಾ 100% ಗೆಲ್ಲೋದಕ್ಕೆ ತುಂಬ ಕಾರಣ ಆಗುತ್ತೆ. ಒಳ್ಳೆ ಕಂಟೆಂಟ್ ಇದ್ದ ಸಿನಿಮಾ ಸೋಲ್ಬಾರ್ದು ಅಂದರೆ ಎಲ್ಲ ಜನರು ಬಂದು ದಯವಿಟ್ಟು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಅಂತ ದಯವಿಟ್ಟು 2 ನಿಮಿಷ. ಈ ದಿನ ಐತಿಹಾಸಿಕ ದಿನ ಅಂತೇಳಿ ನಾವು ವರ್ಣನೆ ಮಾಡ್ಬೋದು. ಕಾರಣ ತಮ್ಮೆಲ್ಲರೂ ಗೊತ್ತಿದೆ, ಇವತ್ತು ಜನವರಿ 22, 2024 ಇತಿಹಾಸ ಪುಟಾಸಿರುತ್ತೆ. ಶ್ರೀ ರಾಮನ ಏನು ಒಂದು ಪ್ರಾಣ ಪ್ರತಿಷ್ಠಾಪನೆ ಅಯೋಧ್ಯೆಯಲ್ಲಿ ಇವತ್ತು ನೆರವೇರಿತು. ಅದರ ಅಂಗವಾಗಿ ನಮ್ಮ ಬಿಳೇಕಳ್ಳಿ ಗ್ರಾಮದಲ್ಲಿ ಒಂದು 3,000 ಜನಕ್ಕೆ ಅನ್ನ ಸಂತರ್ಪಣೆ ಮಾಡಿ ನಮ್ಮ ಶ್ರೀ ರಾಮನನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನು ಸಲ್ಲಿಸಿ ಎಲ್ಲ ನಮ್ಮ ಬಿಳೇಕಳ್ಳಿಯ ನಾಗರಿಕರಿಗೆ ಒಳ್ಳೆಯದಾಗಲಿ, ಸುಖ ಶಾಂತಿ ನೆಮ್ಮದಿ ಕೊಡಲಿ ರಾಮ ಅಂತೇಳಿ ನಾವು ನಮ್ಮ ಬಿಳೇಕಳ್ಳಿಯ ಎಲ್ಲ ಯುವಕರು ಸೇರಿ ಈ ಒಂದು ಪೂಜೆಯನ್ನು ನೆರವೇರಿಸಿ ಅಯೋಧ್ಯೆಯಲ್ಲಿ ಏನು ಶ್ರೀರಾಮನ ಪ್ರತಿಷ್ಠಾಪನೆ ಏನಾಯಿತು 12:20ಕ್ಕೆ, ಅದೇ ರೀತಿ 12:20ಕ್ಕೆ ಇಲ್ಲಿ ರಾಮನನ್ನು ಪ್ರತಿಷ್ಠಾಪನೆ ಮಾಡಿ ಎಲ್ಲ ಜನರಿಗೆ ಪ್ರಸಾದ ವಿನಿಯೋಗವನ್ನು ಮಾಡ್ತಾ ಇದ್ದೀವಿ. ಭಗವಂತ ನಮ್ಮ ದೇಶದಲ್ಲಿ ಇನ್ನೂ ಸುಖ ಶಾಂತಿ ನೆಮ್ಮದಿ ಎಲ್ಲವನ್ನು ನೆಲೆಸಲಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ತಿಳಿಸ್ತಾ, ಹಾಗೆ ನಮ್ಮ ದೇಶದಲ್ಲಿ ಏನು ನಮ್ಮ ಪ್ರಧಾನಮಂತ್ರಿ ಮೋದಿರವರು ಒಂದು ಅಮೃತ ಹಸ್ತದಿಂದ ಇವತ್ತು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಅವರಿಗೆ ದೇವರು ಒಳ್ಳೇದು ಮಾಡಲಿ. ಮೋದಿರವರ ಒಂದು ಛಲ ಇತ್ತು, ಮೋದಿರವರ ಒಂದು ಕನಸಿತ್ತು. ಅಯೋಧ್ಯೆಯಲ್ಲಿ ಏನು ಇಷ್ಟು ವರ್ಷಗಳಿಂದ ನಾವು ಶ್ರೀರಾಮನ ಪ್ರತಿಷ್ಠಾಪನೆಯನ್ನು ಮಾಡಲಿಕ್ಕೆ ಬಹಳ ಒಂದು ತಡವಾಯಿತು. ಆದರೂ ಕೂಡ ಇವತ್ತು ಜನವರಿ 22 ಬಹಳ ಸಂತೋಷದಿಂದ ಒಂದು ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂಥ ಮೋದಿರವರ ಸಮ್ಮುಖದಲ್ಲಿ ನೆರವೇರಿದೆ. ಅದೇ ರೀತಿ ಈ ದೇಶಕ್ಕೆ ಸುಖ ಶಾಂತಿ ನೆಮ್ಮದಿ ಕೊಡಲೆಂದು ಕಠಿಣ ಒಂದು ಪೂಜೆಯನ್ನು ನಮ್ಮ ಮೋದಿರವರು ಈಗಾಗಲೇ ಮಾಡಿದ್ದಾರೆ. ಅದೇ ರೀತಿ ನಮ್ಮ ದೇಶಕ್ಕೆ ಒಳ್ಳೆಯದಾಗುತ್ತೆ ಅಂತೇಳಿ ನಾನು ಭಾವಿಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಮೇಡಮ್ ಇವತ್ತು ಏನು ಹಬ್ಬದ ವಾತಾವರಣ ಇಡೀ ದೇಶದಲ್ಲಿ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಯಾಕಂದರೆ ನಮ್ಮ ನರೇಂದ್ರ ಮೋದಿ ಅವರು ಇವತ್ತು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯನ್ನು ಅಯೋಧ್ಯೆಯಲ್ಲಿ ಕೊಂಡಿದ್ದಾರೆ. ಅದರಿಂದ ನಾವು ಈ ದೇಶಾಂತರ ಈ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಬರ್ತಾ ಇದ್ದೀವಿ. ಪ್ರತಿ ನಮ್ಮ ವಾರ್ಡಿನ ಎಲ್ಲ ಸದಸ್ಯರು, ನಮ್ಮ ಗ್ರಾಮಾಂತರು ಮತ್ತು ಬಿಳೇಕಳ್ಳಿ ವಾರ್ಡಿನ ಎಲ್ಲ ಜನತೆಗಳು ಎಲ್ಲರೂ ಈ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಅದಕ್ಕೆ ಶ್ರೀರಾಮನ ಆಶೀರ್ವಾದ ಹಾಗೂ ನಮ್ಮ ಗೊಂಬೆ ನೀರುತ್ಸವ ಕ್ಷೇತ್ರದ ಜನತೆ ಶಾಸಕರವರ ಆಶೀರ್ವಾದದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ದೇವರ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲೆ ಹೀಗೆ ಇರಲಿ. ಈ ಹಬ್ಬದ ವಾತಾವರಣ ಎಲ್ಲ ಕಡೆ ಆಚರಿಸಬೇಕಂತ ಕೇಳ್ಕೊಂತ ಜೈ ಶ್ರೀರಾಮ್ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ಜೈ ಶ್ರೀರಾಮ್. ಎಲ್ಲರೂ ನಮಸ್ಕಾರ. ಇವತ್ತು ನಮಗೆ ಬಹಳ ವಿಶೇಷವಾದಂಥ ಒಂದು ದಿನ. ಇವತ್ತು ರಾಮೋತ್ಸವ ನಡೀತಾ ಇದೆ ಇವತ್ತು. ಅದೇ ರೀತಿಯಾಗಿ ಅಯೋಧ್ಯೆಯಲ್ಲಿ ಎಷ್ಟು ವಿಜೃಂಭಣೆಯಿಂದ ನಡೀತಾ ಇದೆಯೋ ಹಾಗೆಯೇ ಬಿಳೇಕಳ್ಳಿನಲ್ಲಿ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಅಲ್ಲಿ ಮೋದಿಯವರು ಇವತ್ತು ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿದರು. ಬಿಳೇಕಳ್ಳಿನಲ್ಲಿ ನಮ್ಮ ರಮೇಶನವರು ಬಹಳ ಅದ್ಭುತವಾದಂಥ ಒಂದು ವಿಗ್ರಹವನ್ನು ಇಟ್ಟು ಜನಗಳಿಗೆ ಬಹಳ ಅನುಕೂಲವಾಗುವಂಥ ಮಾಡಿಕೊಟ್ಟಿದ್ದಾರೆ. ಎಷ್ಟೋ ಜನಕ್ಕೆ ಅಯೋಧ್ಯೆಗೆ ಹೋಗೋಕ್ಕಾಗೋದಿಲ್ಲ, ಅಂಥವ್ರು ಇವತ್ತು ಇಲ್ಲಿ ದರ್ಶನ ಮಾಡಿ ರಾಮನ ಒಂದು ಸನ್ನಿಧಾನದಲ್ಲಿ ಇವತ್ತು ನಿಂತು
ರಾಮನ ಆಶೀರ್ವಾದವನ್ನು ಪಡೆದು ವಿಜೃಂಭಣೆಯಿಂದ ಮಾಡುವಂತಹ ಒಂದು ಭಾಗ್ಯವನ್ನು ನಮ್ಮ ರಮೇಶ್ ಸರ್ ಅವರು ಒದಗಿಸಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಅನ್ನದಾನವನ್ನು ಸಹ ಇಟ್ಕೊಂಡಿದ್ದಾರೆ. 3,000 ಜನಗಳಿಗೆ ಅನ್ನದಾನವನ್ನು ಮಾಡಿದ್ದಾರೆ. ಎಲ್ಲದ ಶ್ರೇಷ್ಠವಾದ ದಾನ ಅನ್ನದಾನ ಅಂತ ಹೇಳ್ತಾರೆ. ಹಾಗೆಯೇ ಆ ಅನ್ನದಾನ ಮಾಡಿದ್ದಾರೆ. ಇವತ್ತು ರಮೇಶ್ ಸರ್ ಅವರಿಗೆ ಎಷ್ಟು ಧನ್ಯವಾದಗಳನ್ನು ಹೇಳಿದ್ರೂ ಸಾಲದು. ಅವರು ಬೆಳೆಕಲ್ಲಿನಲ್ಲಿ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಇದು ಸಿಗಬೇಕು. ಅವರಿಗೆ ಮಹಾನಗರ ಪಾಲಿಕೆಯ ಸದಸ್ಯರಾಗಿದ್ದಾರೆ. ಮುಂದಿನ ದಿನಗಳು ಒಳ್ಳೆಯ ಸ್ಥಾನ ಸಿಗಲಿ. ನಮ್ಮ ಈ ಬೆಳೆಕಣ್ಣಿನಲ್ಲಿ ಒಂದು ಭವ್ಯವಾದ ಒಂದು ರಾಮ ಮಂದಿರವನ್ನು ಕಟ್ತಾರೆ ಎಂದು ಒಂದು ಸಹಸ್ರಾರು ಲಕ್ಷಾಂತರ ಕರಸೇವಕರು ಮತ್ತು ಹಿಂದೂ ಅಭಿಮಾನಿಗಳ ಏನು ಬಲಿದಾನದ ಮೇಲೆ ಇವತ್ತು ಭವ್ಯವಾದ ರಾಮ ಮಂದಿರ ತಲೆ ಎತ್ತಿ ನಿಂತಿದೆ. ಅದು ನಮ್ಮ ಜೀವಿತಾವಧಿಯಲ್ಲಿ ನಮ್ಮ ಕಣ್ಣೆದುರುಗಡೆ ಪ್ರಾಣ ಪ್ರತಿಷ್ಠಾಪನೆಗೊಂಡಿದೆ. ಅಯೋಧ್ಯೆಯ ಭವ್ಯವಾದ ರಾಮ ಮಂದಿರ ಉದ್ಘಾಟನೆಗೊಂಡಿದೆ. ಇದು ನಮ್ಮೆಲ್ಲರಿಗೂ ಅತ್ಯಂತ ಹೆಮ್ಮೆಯ, ಖುಷಿ ತರುವ ಮತ್ತು ಧನ್ಯತಾ ಭಾವ ಮೂಡಿಸುವಂಥ ಒಂದು ಸುದ್ದಿ. ಈ ಸಂದರ್ಭದಲ್ಲಿ ಬಿಳೇಕಹಳ್ಳಿ ಮಿನಿ ಅಯೋಧ್ಯೆಯಾಗಿ ಪರಿವರ್ತನೆಗೊಂಡಿದೆ.